ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿದಂತ ಪ್ರಕಾಶ್ ತುಮಿನಾಡು ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾವ ರೀತಿ ಸಂತಸ ವ್ಯಕ್ತಪಡಿಸ್ತೀರಿ ಈ ವಿಚಾರದಲ್ಲಿ? ತುಂಬಾ ಖುಷಿ ಇದೆ ಸರ್. ಹೇಗೆ ಅದನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೆಲೆಬ್ರೇಟ್ ಮಾಡೋಣ ಅನಿಸ್ತಾ ಇದೆ, ಬಟ್ ಶೂಟ್ ಅಲ್ಲಿ ಇದೀವಿ. ಎಕ್ಸ್ಪೆಕ್ಟೇಷನ್ ಇತ್ತಾ ಪ್ರಕಾಶ್ ಅವರೇ ಈ ಹಂತಕ್ಕೆ ಬರುತ್ತೆ ಈ ಸಿನಿಮಾ ಅಂತ? ಖಂಡಿತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಹೋಗ್ಬೋದು ಅನ್ನುವಂಥದ್ದು. ಸೊ ಆ ಪ್ರಯತ್ನಗಳು ನಡೆದಿತ್ತು ಅನ್ಸುತ್ತೆ. ಸೊ ಇವಾಗ ತುಂಬಾ ಖುಷಿ ಆಗ್ತಿದೆ. ಸೊ ನಾವು ಕೂಡ ಪಾರ್ಟ್ ಆಫ್ ದ ಮೂವಿ ಅಂತ ಹೇಳ್ಕೊಳಕ್ಕೆ. ಅಂದ್ರೆ ಕಮರ್ಷಿಯಲಿ ಸಕ್ಸಸ್ ಆಗತ್ತೆ ಅನ್ನೋದು ಅಂದಾಜಿತ್ತು, ಬಟ್ ಆಸ್ಕರ್ ರೇಸ್ ವರೆಗೆ ಹೋಗುತ್ತೆ ಅನ್ನುವಂತ ಅಂದಾಜಿತ್ತ ನಿಮಗೆಲ್ಲ? ಅಂದಾಜು ಅಂದ್ರೆ ಒಂದು ಆಸೆ ಇತ್ತು. ಅಂದಾಜು ಅನ್ನೋದಕ್ಕಿಂತಲೂ ಒಂದು ಆಸೆ ಇತ್ತು, ಹೋಗ್ಬಹುದಾ ಅನ್ನೋದಂತಿತ್ತು. ಬಟ್ ಇವತ್ತು ಹೋಗಿದೆ, ಅದು ದೊಡ್ಡ ಖುಷಿ. ಈಗ ಮೊದಲ ಸಿನಿಮಾಗೆ ಅಂದ್ರೆ ಕಾಂತಾರ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು. ಇದಕ್ಕೆ ಆಸ್ಕರ್ ಬರಬಹುದು ಅಂತ ಭಾವಿಸ್ತೀರಾ ಹೇಗೆ? ಬರ್ಬಹುದು ಅಂತ ನಂದು ಆಸೆನೂ ಇದೆ, ಆ ಹೋಪು ಇದೆ. ಸೊ ಗೊತ್ತಿಲ್ಲ ಸರ್, ಮುಂದೆ ಸುಮಾರು ಸಿನಿಮಾಗಳಿರುತ್ತೆ. ಸೊ ಬರ್ಬಹುದು ಅನ್ನೋದೊಂದು ಹೋಪ್ ಇದೆ ಸರ್. ಈಗ ಗ್ಲೋಬಲ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ ಆಸ್ಕರ್ ಅಂತಂದ್ರೆ. ನೀವು ಸಿಗಬಹುದು ಅಂತಾದ್ರೆ ಅಥವಾ ಸಿಗಬೇಕು ಅಂತಾದ್ರೆ ಕಾಂತಾರಕ್ಕೆ ಯಾಕೆ ಸಿಗಬೇಕು ಅಂತ ಹೇಳ್ತೀರಿ? ಅಂದ್ರೆ ಅದಕ್ಕೆ ಕೊಟ್ಟಂತ ಟೈಮು ಅಂಡ್ ಆ ಕತೆ ಅಂಡ್ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಒಂದು ಕತೆ ನಡ್ಕೊಂಡು ಒಂದು ಆ ದೊಡ್ಡ ಮಟ್ಟದಲ್ಲಿ ಅದು ಇಡೀ ಗ್ಲೋಬಲ್ ಗೆ ರೀಚ್ ಆಗಿರೋದೇ ಒಂದು ದೊಡ್ಡ ವಿಷಯ. ಸೊ ಅದಕ್ಕೆ ಪಟ್ಟಂತ ಶ್ರಮ, ಲೈಕ್ ಹೆಂಗೆ ಅಂತ ಹೇಳೋದು, ಬೆವರಲ್ಲ ರಕ್ತ ಅಂತ ಹೇಳ್ಬೋದು. ಸೊ ಆತರ ಒಂದು ಕೆಲಸ ನಡೆದಿದೆ ಇಡೀ ಸಿನಿಮಾ ತಂಡದಿಂದ. ಸ್ಪೆಷಲಿ ನಮ್ಮ ಡೈರೆಕ್ಟ್ರು ಆತರ ಒಂದು ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಒಂದು ಆ ತರದೊಂದು ಮಾನ್ಯತೆ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಸ್, ಥ್ಯಾಂಕ್ ಯು ಪ್ರಕಾಶ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.